ಸಾತ್ವಿಕ್ ಆ ಪುಟ್ಟ ಮಗು ಜೀವನ್ ಮರಣದ ನಡುವೆ ಹೋರಾಟವನ್ನ ಮಾಡಿ ಮೃತ್ಯುವನ್ನ ಗೆದ್ದು ಆಚೆ ಬಂತು ಕೊಳವೆ ಬಾವಿಯೊಳಗೆ ಬಿದ್ದು. ಕೊಳವೆ ಬಾವಿಗಳು ಇನ್ ಕೇಸ್ ಫೇಲ್ಯೂರ್ ಆದ್ರೆ ಅದನ್ನ ಹಾಗೆ ಬಿಡೋ ಹಾಗಿಲ್ಲ ಅನ್ನೋ ನಿಯಮವೇ ಇದೆ. ಹಾಗೆ ಬಿಟ್ಟು ಎಡವಟ್ಟಾದ್ರೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಅರ್ಹರು ಅನ್ನೋ ನಿಯಮವೂ ಇದೆ. ಹಾಗಾದ್ರೂ ಕೂಡ ಸಾತ್ವಿಕ್ಗೆ ಆದಂತಹ ಪರಿಸ್ಥಿತಿ ಅನೇಕ ಮಕ್ಕಳಿಗಾದ್ರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಹೀಗಾಗಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ರೈತರೊಬ್ಬರು ಕೊಳವೆ ಬಾವಿ ಮುಚ್ಚಿದ ಫೋಟೋ ಹಾಗೆ ವಿಡಿಯೋವನ್ನ ಕಳಿಸಿದ್ರೆ 500 ರೂಪಾಯಿ ಪ್ರೋತ್ಸಾಹ ಧನ ನೀಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಿದ್ದೀರಲ್ಲ, ಅದೇ ರೈತ 500 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾದ್ರೂ ಓಪನ್ ಆಗಿರುವ ಕೊಳವೆ ಬಾವಿಗಳನ್ನ ಮುಚ್ಚೋಕ್ ಮುಂದಾಗ್ಲಿ ಜನ ಅನ್ನೋದು ಇವರ ಕಾಳಜಿ ಕೂಡ. ಪುಟ್ಟ ಮಗು ಚೇತರಿಸ್ಕೊಳ್ತಾ ಇದೆ, ಭಗವಂತ ಅದಕ್ಕೆ ಆಯಸ್ ಮತ್ತಷ್ಟು ಗಟ್ಟಿ ಮಾಡಲಿ ಅಂತ ಹೇಳಿ ಇಡೀ ರಾಜ್ಯ ನೆನೆ ಪ್ರಾರ್ಥನೆ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಇಂಥ ದುರಂತಗಳು ಆಗಲೇಬಾರ್ದಲ್ವಾ? ಕೊಳವೆ ಬಾವಿಗಳನ್ನ ಕ್ಲೋಸ್ ಮಾಡದೆ ಹಾಗೆ ಬಿಡಲೇಬಾರ್ದಲ್ವಾ? ಜನ ಇದ್ರ ಬಗ್ಗೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣಕ್ಕೆ ರೈತ ಶಿವಣ್ಣ ಅವರು ಈ ರೀತಿಯಾಗಿ ಜಾಗೃತಿ ಮೂಡಿಸೋಕೆ ಮುಂದಾಗ್ತಿದ್ದಾರೆ. ಹಿಂದೆ ಇಂಥದೇ ಒಂದು ಘಟನೆ ನಡೆದಾಗ ಮಾಧ್ಯಮ ಒಂದು ಅಭಿಯಾನವನ್ನು ಮಾಡಿತ್ತು. ಮಾಧ್ಯಮಗಳು ಏನಂತಂದರೆ, ನೀವು ಕೊಳವೆ ಬಾವಿ ಮುಚ್ಚಿ ನಮಗೆ ವಾಟ್ಸಪ್ಪಲ್ಲಿ ಕಳಿಸಿ ಅಂತೇಳಿ. ಯು ಬಿಲೀವ್ ಇಟ್ ಆರ್ ನಾಟ್, 14,000ಕ್ಕಿಂತ ಹೆಚ್ಚು ಕೊಳವೆ ಬಾವಿಗಳನ್ನ ಜನರೇ ಮುಚ್ಚಿದ್ರು. ಆಮೇಲೆ ಹೆಂಗೆ ಮುಚ್ಚೋದು? ವೆರಿ ಸಿಂಪಲ್. ನಾನು ಈಗಲೂ ಹೇಳ್ತೀನಿ ನೋಡಿ, ಒಂದು ನೀರು ಬರದೇ ಇರುವಂಥ ಕೊಳವೆ ಬಾವಿ ಇದೆಯಲ್ಲ, ಅದರ ಇದು ತೆಗೆದಿರ್ತಾರೆ. ಒಂದು ನಿಮಿಷ, ಒಂದು ಇಷ್ಟಿರುತ್ತಲ್ವಾ, ಆಗಲ್ಲ. ನೀವೇನು ಮಾಡಬೇಕಾಗಿಲ್ಲ. ಒಂದು ಇಷ್ಟ ಆಗಲ್ಲದ ಒಂದು ಚಪ್ಪಡಿ ಕಲ್ಲು ಇದೆಯಾ ಎಲ್ಲಾದರೂ ತಗೊಂಬಂದು ಅಡ್ಡಕ್ಕೆ ಇಟ್ಟುಬಿಡಿ, ಮುಗೀತು ಕತೆ. 500 ರೂಪಾಯಿ ಕೊಡ್ತಾರಂತೆ, ಕೇಳಿಸ್ಕೊಳ್ಳಿ. ಈ ಕೊಳವೆ ಬಾವಿ ಅಭಿಯಾನ ಅಂತಂದೇಳಿ ತೆರೆದ ಕೊಳವೆ ಬಾವಿ ಮುಚ್ಚೋ ಸಲುವಾಗಿ ಒಂದು ಕಾರ್ಯಕ್ರಮ ನಾನು ಮತ್ತು ದಶರಥ ಮತ್ತು ಕೆಲವೊಂದು ನಮ್ಮ ಹಿತೈಷಿಗಳ ಜೊತೆ ಸೇರಿ ಇಡೀ ಕೊಪ್ಪಳ ಡಿಸ್ಟಿಕ್ಕು ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ತೆರೆದ ಕೊಳವೆ ಬಾವಿನ ಅದೇ ಸ್ಪಾಟ್ನಲ್ಲೇ ಹೋಗ್ಬಿಟ್ಟು ಜಾಗದಲ್ಲೇ ಹೋಗ್ಬಿಟ್ಟು ಯಾರು ಅಂತಲ್ಲಿತ್ತು ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಮುಚ್ಚಿ ನಾವು ಎಲ್ಲ ಸೇರಿ ಅವರೆಲ್ಲ ಮುಚ್ಚಿ ಸ್ಪಾಟ್ನಲ್ಲೇ 500 ರೂಪಾಯಿ ಕೊಟ್ಟು ಬರ್ತಿದ್ದೆ. ಆ ಟೈಮ್ನಲ್ಲಿ ಈ ಕೊಳವೆ ಬಾವಿ ಅಭಿಯಾನ ಅಂತಂದೇಳಿ ತೆರೆದ ಕೊಳವೆ ಬಾವಿ ಮುಚ್ಚೋ ಸಲುವಾಗಿ ಒಂದು ಕಾರ್ಯಕ್ರಮ ನಾನು ಮತ್ತು ದಶರಥ ಮತ್ತು ಕೆಲವೊಂದು ನಮ್ಮ ಹಿತೈಷಿಗಳ ಜೊತೆ ಸೇರಿ ಇಡೀ ಕೊಪ್ಪಳ ಡಿಸ್ಟಿಕ್ಕು ಎಲ್ಲ ಕಡೆ ಎಲ್ಲ ಹಳ್ಳಿಗೂ ಹೋಗ್ಬಿಟ್ಟು ಎಲ್ಲ ತೆರೆದ ಕೊಳವೆ ಬಾವಿನ ಅದೇ ಸ್ಪಾಟ್ನಲ್ಲೇ ಹೋಗ್ಬಿಟ್ಟು ಜಾಗದಲ್ಲೇ ಹೋಗ್ಬಿಟ್ಟು ಯಾರು ಅಂತಲ್ಲಿತ್ತು ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು. ಒಂದು ಕಡೆ BSY ಅವರು ಲಿಂಗಾಯತರನ್ನು ಮತ್ತೆ ತಮ್ಮ ಪಾರ್ಟಿಗೆ ಗರ್ವಾಪ್ಸಿ ಮಾಡಿಸುವಂಥ ಟಾಸ್ಕನ್ನು ಅಮಿತ್ ಶಾ ಅವರು ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರಂತೆ. ಸೊ ಅದನ್ನು ಭಾಳ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಲಿಂಗಾಯತ ಮತ ಸೆಳೆಯಲು BSY ಮಾಸ್ಟರ್ ಪ್ಲ್ಯಾನ್ ಒಂದು ರೀತಿಯಲ್ಲಿ ಚದರಿ ಹೋಗಿತ್ತು. ಒಂದು ಕಡೆ ಜಗದೀಶ್ ಶೆಟ್ಟರ್ ದೂರ ಆಗಿದ್ದರು,